ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚಾಂದಿನಿ ಗೌಡ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಅಷ್ಟು ಸೂಪರ್ ಆಗಿದ್ದೀನಿ. ಸೊ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ವ್ಲಾಗ್ ನೋಡೋಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಸೊ ಫ್ರೆಂಡ್ಸ್, ಇವಾಗಿನ ವೆದರ್ಗೆ ನಮ್ಮ ಸ್ಕಿನ್ನು ಎಷ್ಟು ಡಲ್ ಆಗಿರುತ್ತೆ ಆ್ಯಂಡ್ ಡ್ರೈ ಆಗಿರುತ್ತೆ ನೀವೇ ನೋಡ್ತಿರ್ತೀರ. ಡೈಲಿ ನಮ್ಮ ಸ್ಕಿನ್ನ ಮುಟ್ಕೊಡುವಾಗ ನಮಗೇನೆ ಒಂಥರ ಇರಿಟೇಟ್ ಆಗ್ತಿರುತ್ತೆ. ಅದಕ್ಕೆಲ್ಲ ಒಂದು ಸೊಲ್ಯೂಷನ್ ನಾನು ತಗೊಬಂದಿದ್ದೀನಿ. ಅದು ಬೇರೆ ಯಾವುದೂ ಅಲ್ಲ, ಹಿಮಾಲಯ ಪ್ಯೂರಿಫೈ ನೀಮ್ ಫೇಸ್ ವಾಶ್. ಇದು ಒನ್ ಆಫ್ ದಿ ಪಾಪ್ಯುಲರ್ ಬ್ರ್ಯಾಂಡ್ ಅಂತಲೇ ಹೇಳ್ಬೋದು. ಸೊ ಎಲ್ಲರಿಗೂ ಈ ಒಂದು ಫೇಸ್ ವಾಶ್ ಬಗ್ಗೆ ಗೊತ್ತೇ ಇದೆ. ಮಾರ್ಕೆಟಲ್ಲಿ ನಾವು ತುಂಬ ಬ್ರ್ಯಾಂಡ್ಗಳು ನೋಡಿದ್ದೀವಿ, ಬಟ್ ಇದನ್ನು ನಾವು ಚಿಕ್ಕ ವಯಸ್ಸಿಂದಲೂ ಯೂಸ್ ಮಾಡ್ಕೊಂಡು ಬಂದಿದ್ದೀವಿ, ಎಲ್ಲರಿಗೂ ಗೊತ್ತಿದೆ. ಯಾಕಂದರೆ ಇದರಲ್ಲಿ 100% ನ್ಯಾಚುರಲ್ ನೀಮ್ ಇದೆ. ಹಾಗೆ ಇದು 99.9% ಪಿಂಪಲ್ನ ಹುಟ್ಟು ಹಾಕುವಂತಹ ಒಂದು ಬ್ಯಾಕ್ಟೀರಿಯಾನ ಇದು ಕೊಲ್ಲುತ್ತೆ. ಆ್ಯಂಡ್ ನಮಗೆ ಇದು ಕೇವಲ ಫಸ್ಟ್ ವಾಶಲ್ಲೇ ಇದ್ರ ರಿಸಲ್ಟ್ ನಮಗೆ ಗೊತ್ತಾಗುತ್ತೆ. ಸೊ ಲೈವ್ ಆಗಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ನೋಡ್ತಿರ್ಬೋದು. ಸೊ ನನಗೆ ನಾನು ಫೇಸ್ನ ಮಸಾಜ್ ಮಾಡ್ತಿದ್ದಂಗೆ ನನಗೆ ಗ್ಲೋ ಕಾಣಿಸ್ತು. ನನಗೇ ಶಾಕ್ ಆಯಿತು, ಯಾಕಂದರೆ ನಾವು ಅಬ್ಸರ್ವ್ ಮಾಡಿರಲ್ಲ ಫೇಸ್ ವಾಶ್ ಮಾಡುವಾಗ. ಹೀಗೆ ಮಿರರಲ್ಲಿ ನೋಡ್ಕೊಂಡು ನಾವು ಫೇಸ್ ವಾಶ್ ಮಾಡುವಾಗ ಡಿಫ್ರೆನ್ಸ್ ನಮಗೆ ಗೊತ್ತಾಗುತ್ತೆ ಎಷ್ಟು ಗ್ಲೋ ಆಗ್ತಾ ಇದೆ ಅಂತ ಅಂದ್ಬಿಟ್ಟು. ಸೊ ನೀವು ನೋಡ್ತಿರ್ಬೋದು ಲೈವ್ ಆಗಿ. ಆ್ಯಂಡ್ ಈ ಒಂದು ಫೇಸ್ ವಾಶು ಸೋಪ್ ಫ್ರೀ ಆ್ಯಂಡ್ ಪ್ಯಾರಾಬಿನ್ ಫ್ರೀ. ಸೊ ಇದು ನಮಗೆ ಜೆಂಟಲ್ ಕ್ಲೆನ್ಸರ್ ಕೊಡುತ್ತೆ ಆ್ಯಂಡ್ ನಮಗೆ ಆ ಪಿಂಪಲ್ನ ಕಡಿಮೆ ಮಾಡುತ್ತೆ ಅಂತ ಅಂದ್ಬಿಟ್ಟು ಕ್ಲಿನಿಕಲಿ ಪ್ರೂವ್ ಆಗಿದೆ. ಸೊ ಫ್ರೆಂಡ್ಸ್, ನೋಡ್ತಿರ್ಬೋದು ಫಸ್ಟ್ ವಾಶ್ಗೆ ಹೇಗೆ ಗ್ಲೋ ಕಾಣಿಸ್ತಿದೆ ಅಂತ. ಇದೊಂಥರ ಸ್ಕಿನ್ ಫ್ರೆಂಡ್ಲಿ ಅನ್ಬೋದು. ಆ್ಯಂಡ್ ಎವ್ರಿ ಡೇ ಟ್ವೈಸ್ ಯೂಸ್ ಮಾಡೋದ್ರಿಂದ ಇನ್ನೂ ನಮಗೆ ಬೆಸ್ಟ್ ರಿಸಲ್ಟ್ನ ನಾವು ನೋಡ್ಬೋದು. ಸೊ ಫ್ರೆಂಡ್ಸ್, ಜಾಸ್ತಿ ಈ ಒಂದು ಪ್ರಾಡಕ್ಟ್ ಬಗ್ಗೆ ಹೇಳೋದು ಬೇಡ ಅನ್ಕೊಳ್ತೀನಿ, ಯಾಕಂದರೆ ನಿಮಗೆ ಗೊತ್ತೇ ಎಷ್ಟು ಪಾಪ್ಯುಲರ್ ಬ್ರ್ಯಾಂಡ್ ಅಂತ ಅಂದ್ಬಿಟ್ಟು. ಸೊ ಈ ಒಂದು ಬ್ಯೂಟಿಫುಲ್ ಹಿಮಾಲಯ ಪ್ಯೂರಿಫೈ ನೀಮ್ ಫೇಸ್ ವಾಶ್ ಹಿಮಾಲಯಸ್ ಅಫಿಷಿಯಲ್ ವೆಬ್ಸೈಟ್ ಅಂಡ್ ಆ್ಯಪ್ ಅಲ್ಲಿ ಪರ್ಚೇಸ್ ಮಾಡ್ಬೋದು. ಅಷ್ಟೇ ಅಲ್ಲದೆ ಅಮೆಝಾನ್, ಫ್ಲಿಪ್ಕಾರ್ಟ್, ನೈಕಾ ಅಂತ ಎಲ್ಲ ಶಾಪಿಂಗ್ ಆ್ಯಪ್ಗಳಲ್ಲೂ ಪರ್ಚೇಸ್ ಮಾಡ್ಬೋದು. ಹಾಗೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ನ ಮೆನ್ಷನ್ ಮಾಡಿರ್ತೀನಿ. ಸೊ ಆ ಲಿಂಕ್ನ ಮುಖಾಂತರ ನೀವು 30% ಡಿಸ್ಕೌಂಟ್ ಪಡಿಬೋದು. ಸೊ ಬೇಗ ಹೋಗಿ ಡಿಸ್ಕ್ರಿಪ್ಷನ್ ಚೆಕ್ ಮಾಡಿ ಲಿಂಕ್ ಮುಖಾಂತರ ಬೈ ಮಾಡಿ ನೀವು 30% ಡಿಸ್ಕೌಂಟ್ ಪಡಿಬೋದು. ಸೊ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ನಾನು ಇವತ್ತಿನ ವ್ಲಾಗಲ್ಲಿ ಅಕ್ಕನ ಮನೆಗೆ ಹೋಗಿದ್ದೆ. ಸೊ ಯಾಕೆ ಅಂತ ನೀವು ಅಕ್ಕನ ವ್ಲಾಗಲ್ಲಿ ನೋಡಿರ್ತೀರ. ಸೊ ಮಮ್ಮಿ ಅಂದರೆ ಅತ್ತೆಯ ವರ್ಷದ ಪೂಜೆ ಇತ್ತು, ಹಾಗಾಗಿ ನಾನು ಅಕ್ಕನ ಮನೆಗೆ ಹೋಗಿದ್ದೆ. ಸೊ ಜಾಸ್ತಿ ನಾನು ಇದ್ರ ಬಗ್ಗೆ ಏನು ಹೇಳೋಕ್ಕೆ ಹೋಗಲ್ಲ, ಯಾಕಂದರೆ ಅಕ್ಕನ ವ್ಲಾಗಲ್ಲೇ ಅವರೆಲ್ಲದು ನಿಮಗೆ ಹೇಳಿದ್ದಾರೆ ಏನು ಅಂತ ಅಂದ್ಬಿಟ್ಟು. ಆ್ಯಂಡ್ ಪೂಜೆನ ತುಂಬ ಸಿಂಪಲ್ಲಾಗೇ ಮಾಡಿದ್ರು. ಅಂದರೆ ಮಮ್ಮಿಗೆ ಏನೇನು ಇಷ್ಟ ಅಂತ ಎಲ್ಲ ಅಡುಗೆಗಳನ್ನು ಮಾಡಿಬಿಟ್ಟು ಆಮೇಲೆ ಅದನ್ನು ಎಡೆಗೆ ಇಟ್ಬಿಟ್ಟು ಪೂಜೆ ಮಾಡಿದ್ರು. ನಾನು ಶಿಲ್ಪ, ಅಂದರೆ ತುಂಬ ಜನ ಯಾರೂ ಹೋಗಿರಲಿಲ್ಲ, ನಿಮಗೆ ಗೊತ್ತು. ನಾನು ಶಿಲ್ಪ ಮತ್ತು ಕೀರ್ತಿ ಅಕ್ಕ ಅಷ್ಟೇ 3 ಜನ ಆ್ಯಡ್ ಆಗಿದ್ದು. ಆ್ಯಕ್ಚುಲಿ ನಾವು ಹೋಗೋಷ್ಟ್ರೇ ಅಕ್ಕ ಎಲ್ಲ ಕುಕ್ಕಿಂಗ್ ಮುಗಿಸ್ಬಿಟ್ಟಿದ್ರು. ಆಮೇಲೆ ಹೋಳಿಗೆ ಒಂದು ಕೀರ್ತಿ ಅಕ್ಕ ಮಾಡಿಕೊಟ್ರು. ಆ್ಯಂಡ್ ಫ್ರೆಂಡ್ಸ್, ನಿಜ 1 ವರ್ಷ ಇಷ್ಟು ಬೇಗ ಆಯಿತು ಅಂತಲೇ ಗೊತ್ತಾಗಲಿಲ್ಲ. ಸೊ ಯೂಶ್ವಲಿ ಮಮ್ಮಿ ಪಾಪ ಯಾವಾಗಲೂ ಈ ಥರ ಎಡೆಗಳಿಗೆ, ಹಬ್ಬಗಳಿಗೆ ಕರೆದ್ಬಿಟ್ಟು ತುಂಬ ಡಿಫ್ರೆಂಟ್ ಡಿಶಸ್ನೆಲ್ಲ ಮಾಡಿಬಿಟ್ಟು ಎಲ್ಲರನ್ನೂ ಒಟ್ಟುಗೂಡಿಸ್ತಾ ಇತ್ತು. ಬಟ್ ಅದಕ್ಕೆ ಒಂದು ಆಸೆ ಇತ್ತು, ಈ ಟೈಮಲ್ಲಿ ಭದ್ರಾವತಿಗೆಲ್ಲ ಹೋಗಿ ಪೂಜೆ ಮಾಡೋಕ್ಕೆ ಆಗಲಿ, ಅವ್ರು ಎಲ್ಲೇ ಎಡೆ ಇಟ್ಟರು ಮಾಡೋಕ್ಕಾಗಲ್ಲ. ಇಲ್ಲಿ ಅಕ್ಕ ಇಟ್ಟಿರೋದ್ರಿಂದ ನಮಗಿನ್ನೂ ಹೆಲ್ಪ್ ಆಯಿತು ಹೋಗೋಕ್ಕೆ, ಒಂಥರ ಮಮ್ಮಿ ಆಶೀರ್ವಾದ ತಗೊಳ್ಳೋಕ್ಕೆ. ಸೊ ಏನೋ ಒಂಥರ ಬ್ಲೆಸ್ಡ್ ಅಂತ ಅನ್ನಿಸ್ತು ಪೂಜೆ ಮಾಡಿದ್ಮೇಲೆ. ಆ್ಯಂಡ್ ಕುಕ್ಕಿಂಗು ಅಷ್ಟೇ, ಅಕ್ಕಂದು ಅಡುಗೆ ಕೇಳೋದೇ ಬೇಡ, ಎಲ್ಲದೂ ತುಂಬ ಚೆನ್ನಾಗಿ ಮಾಡ್ತಾರೆ. ಸೊ ಮಮ್ಮಿನೂ ಅಷ್ಟೇ ಹೀಗೆ ಮಾಡೋದು, ಕೈಮಾ ಈ ಥರ ರೆಸಿಪಿ ಎಲ್ಲ ನಮಗೊಂಥರ ಮಮ್ಮಿ ಕೈ ರುಚಿ ಅಂತಲೇ ಅನ್ನಿಸ್ತು. ಹಾಗಾಗಿ ಎಲ್ಲ ಊಟ ಮಾಡಿಕೊಂಡು, ಆ್ಯಕ್ಚುಲಿ ನಾನು ಅವತ್ತಲ್ಲೇ ಉಳಿದಿದ್ದೆ, ರಿಟರ್ನ್ ಬರಲಿಲ್ಲ. ಶಿಲ್ಪ 10 o'clock ಅಷ್ಟೊತ್ತಿಗೆ ಮತ್ತೆ ರಿಟರ್ನ್ ಮನೆಗೆ ಹೋದರು. ಬಟ್ ನಾನು ಹೋಗಲಿಲ್ಲ, ಬಿಕಾಸ್ ನಮ್ಮದು ರಿಲೇಟಿವ್ ಒಬ್ರದ್ದು ಮದುವೆ ಇತ್ತು ಮೂಡಿಗೆರೆಯಲ್ಲಿ. ಹಾಗಾಗಿ ನಾನು ಅಷ್ಟು ಟ್ರಾವೆಲ್ ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ನೀವೇ ಹೋಗಿದ್ರು ಭಾನುವಾರ. ಸೊ ಅದೇ ಟೈಮಿಗೆ ಇಲ್ಲೂ ಅಕ್ಕನ ಪೂಜೆ ಇಟ್ಕೊಂಡಿರೋದ್ರಿಂದ ನಾನು ಬಂದೆ. ಆ್ಯಂಡ್ ಹೆಂಗೋ ನೀವೇ ಇರಲಿಲ್ಲ ಅಂತಲೂ ಒಂದಿನ ಇಲ್ಲೇ ಸ್ಟೇ ಆಗಿ ನೆಕ್ಸ್ಟ್ ಡೇ ನಾನು ಮನೆಗೆ ಹೋದೆ. ಮುಖದ ಮೇಲೆ ಐತೆ, ಇದೆ ನೋ ಖುಷಿಮ್ಮ, ನೋ ಖುಷಿಮ್ಮ, ನೋ ಖುಷಿಮ್ಮ.
ಸೊ ನೆಕ್ಸ್ಟ್ ಡೇ ನಾನು ಅದೇ ರಿಟರ್ನ್ ಬಂದೆ ಅಂತ ಹೇಳಿದ್ನಲ್ಲ, ಅದಕ್ಕೂ ಮುಂಚೆ ಎದ್ದಿದ್ದೇ ಲೇಟ್ ಆಯಿತು. ಯೂಶ್ವಲಿ ಅಕ್ಕ ಮನೆಗೆ ಹೋದರೆ ಗೊತ್ತಲ್ಲ, ಹರಟೆ ಹೊಡ್ಕೊಂಡು ಮಲಗೋದೇ ಲೇಟ್ ಆಗುತ್ತೆ. ಆ್ಯಂಡ್ ಮಾರ್ನಿಂಗು ಮಾಮೂಲಿ ಲೇಟಾಗಿದ್ದು, ಆಮೇಲೆ ಅಕ್ಕ ಶಾಪಿಗೆ ಬೇರೆ ಹೋಗೋದಿತ್ತಲ್ಲ. ಸೊ ಹಾಗೆ ಸ್ವಲ್ಪ ಕಲೆಕ್ಷನ್ಸ್ ನೋಡೋಣ, ಏನಾದರೂ ಸ್ಯಾರಿ ಏನಾದರೂ ತೊಗೊಳ್ಳೋಣ ಅಂತ ಅಂದ್ಕೊಂಡು ನಾನು ಅಕ್ಕನ ಜೊತೆ ಶಾಪಿಗೆ ಹೋದೆ. ಮತ್ತೆ ಸ್ಟಾಕ್ ತರಿಸಿದ್ರಾ? ಇದು ಎಲ್ಲೋ ಇದು ಟ್ರೆಂಡಿಂಗ್ ಇದೆ ಅಕ್ಕ. ಸೊ ನನಗೊಂದು ಫ್ಯಾನ್ಸಿ ಸ್ಯಾರಿ ಇಷ್ಟ ಆಗಿತ್ತು, ಹಾಗಾಗಿ ಅದೊಂದು ತೊಗೊಂಡು ಅಷ್ಟೇ. ನಾನು ಡ್ರೆಸ್ ಏನು ತೊಗೊಳಕ್ಕೆ ಹೋಗಲಿಲ್ಲ, ಯಾಕಂದರೆ ಆಲ್ಮೋಸ್ಟ್ ಬೇರೆ ಕಡೆ ಡ್ರೆಸ್ಸೆಲ್ಲ ತೊಗೊಂಡ್ಬಿಟ್ಟಿದ್ದೆ. ಇವಾಗೆಲ್ಲ ಸ್ವಲ್ಪ ಗೊತ್ತಲ್ಲ, ಲೂಸ್ ಫಿಟ್ಟಿಂಗ್ ಬೇಕು ನನಗೆ. ಇವಾಗೆಲ್ಲ ನಾನು ಎಕ್ಸೆಲ್ ಸೈಜ್ ತೊಗೊತಾ ಇದ್ದೀನಿ. ಆ್ಯಕ್ಚುಲಿ ನಂದು ಮೀಡಿಯಮ್ ಸೈಜ್ ಇದ್ದಿದ್ದು, ಇವಾಗ ಎಕ್ಸೆಲ್ ತೊಗೊತಾ ಇದ್ದೀನಿ. ಸ್ವಲ್ಪ ಡ್ರೆಸ್ಗಳೆಲ್ಲ ಲೂಸ್ ಇದ್ದರೆ ಬೆಟರ್ ಅಂತ ಅಂದ್ಕೊಂಡು, ಕಂಫರ್ಟಬಲ್ ಆಗಿರುತ್ತೆ ಅಂತ. ಸೊ ಹಂಗೆ ಒಂದು ಬರೀ ಸ್ಯಾರಿ ಮಾತ್ರ ತಗೊಂಡು ಬಂದೆ. ಆ್ಯಂಡ್ ಫ್ರೆಂಡ್ಸ್, ಇದು ನೆಕ್ಸ್ಟ್ ಫ್ರೈಡೇ ಕಂಟಿನ್ಯೂ ವ್ಲಾಗ್ ಆಗಿರುತ್ತೆ. ಸೊ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ನಿಮಗೆ ಈ ವ್ಲಾಗಲ್ಲಿ ಗೊತ್ತಾಗುತ್ತೆ. ಸೊ ಫ್ರೆಂಡ್ಸ್, ನೋಡ್ತಿದ್ರೆ ಗೊತ್ತಾಗ್ತಿದೆ ನಾನು ಇವಾಗ ಎಲ್ಲಿದ್ದೀನಿ ಅಂತ ಅಂದ್ಬಿಟ್ಟು. ಸೊ ಮೂಡಿಗೆರೆಗೆ ಬಂದ್ವಿ. ಆ್ಯಕ್ಚುಲಿ ಬರೋ ಜರ್ನಿದು ನಾನು ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಗಡಿ ಬಿಡಿಲಿ ದಿಢೀರ್ ಅಂತ ಅಂದ್ಬಿಟ್ಟು ಕೊಂಡ್ಕೊಂಡು ಬಂದ್ವಿ. ಬಟ್ ಕ್ಲಿಪ್ಪಿಂಗ್ ಏನು ತೊಗೊಳಕ್ಕಾಗಲಿಲ್ಲ ನನಗೆ. ಸೊ ಹಾಗಾಗಿ ಚೂಚೂರು ಏನಾದ್ರು ಕ್ಲಿಪ್ಪಿಂಗ್ ಆ್ಯಡ್ ಮಾಡಿರ್ತೀನಿ ಅಷ್ಟೇ. ಆ್ಯಂಡ್ ಇಲ್ಲಿಗೆ ಬರ್ದಲೆ ಆಲ್ಮೋಸ್ಟ್ ನನಗೆ ಒಂದು 4 months ಮೇಲೆ ಆಯಿತು ಅನಿಸುತ್ತೆ ನಾನು ಇಲ್ಲಿಗೆ ಬರ್ದಲೆ. ಅದೇ ಲಾಸ್ಟ್ ಗೌರಿ ಹಬ್ಬಕ್ಕೆ ಬಂದಿದ್ದಷ್ಟೇ, ಅದಾದಮೇಲೆ ನಾನು ಇಲ್ಲಿಗೆ ಬಂದೇ ಇಲ್ಲ. ನಾವಿಲ್ಲಿ ಬರೋಷ್ಟ್ರಲ್ಲಿ ಆಲ್ಮೋಸ್ಟ್ 11 ಆಗಿತ್ತು. ನಾವು ಅಲ್ಲಿಂದ ಯಶವಂತಪುರದಿಂದ ಟ್ರೈನಲ್ಲಿ, ಅಂದರೆ ಬ್ಯಾಂಗ್ಳೂರಿಂದ ನಾವು ಟ್ರೈನಲ್ಲಿ ಕಡೂರು ತನಕ ಬಂದು ಟ್ರೈನ್ ಜರ್ನಿ ಸೇಫ್ ಅಂತ ಅಂದ್ಕೊಂಡು, ಆಮೇಲೆ ಅಲ್ಲಿಂದ ಅತ್ತೆ ಮಾವ ಬಂದು ಪಿಕ್ ಮಾಡಿದ್ರು ಕಡೂರಿಂದ. ಸೊ ಮಿಡಲಲ್ಲಿ ಚಿಕ್ಕಮಂಗ್ಳೂರಲ್ಲಿ ಇಳ್ಕೊಂಡು ಕಾಫಿ ಸ್ನ್ಯಾಕ್ಸ್ ಅದು ಇದು ಅಂತೆಲ್ಲ ತಿನ್ಕೊಂಡು ಬರೋದು. ಮನೆಗೆ ರೀಚ್ ಆಗೋಷ್ಟ್ರಲ್ಲಿ 11 ಗಂಟೆ ಆಯಿತು. ಆಮೇಲೆ ಊಟ ಮಾಡಿ ಸ್ವಲ್ಪ ಹೊತ್ತೆಲ್ಲರೂ ಮಾತಾಡಿ ಮಲಗಿದ್ದೆ ಅಷ್ಟೇ. ಹಾಗಾಗಿ ಅದ್ರದ್ದೇನು ಕ್ಲಿಪ್ಪಿಂಗ್ ತೊಗೊಳಕ್ಕಾಗಲಿಲ್ಲ, ಯಾಕಂದರೆ ಜರ್ನಿ ಮಾಡೇ ಸ್ವಲ್ಪ ಸುಸ್ತಾಗ್ಬಿಟ್ಟಿದ್ನಲ್ಲ, ಹಾಗಾಗಿ ಏನು ಕ್ಲಿಪ್ಪಿಂಗ್ ತೊಗೊಳಕ್ಕಾಗಲಿಲ್ಲ. ಆ್ಯಂಡ್ ನನ್ನ ಜೊತೆಗೆ ನಿವಿನೂ ಅಷ್ಟೇ. ನಿವಿ ಬರ್ದಲೇನು ತುಂಬ ದಿನ ಆಗಿತ್ತು. ಮೊನ್ನೆ ಲಾಸ್ಟ್ ವೀಕ್ ಒಂದು ಸರಿ ಮದುವೆ ಇತ್ತು ಒಂದು ಅವ್ರ ಕಸಿನ್ದು, ಅವಾಗ ಬಂದು ಹೋಗಿದ್ರು ಅಷ್ಟೇ. ಬಟ್ ಒಂದೇನೂ ಇರಲಿಲ್ಲ ಮನೇಲಿ ಅವಾಗ. ಸ್ಯಾಟರ್ಡೇ ಮಾರ್ನಿಂಗ್ ಬಂದರು, ಮತ್ತು ಸಂಡೇ ನೈಟು ರಿಟರ್ನ್ ಬ್ಯಾಂಗ್ಳೂರು ಬಂದಿದ್ದು. ಹಾಗಾಗಿ ಇವಾಗ್ಲೂ 2 days ಲೀವ್ ಹಾಕ್ಸಿ ಕರ್ಕೊಂಡು ಬಂದಿದ್ದೀನಿ. ಆ್ಯಂಡ್ ನಮ್ಮ ಊರಿನ ಹಬ್ಬ ಇದೆ, ಮತ್ತು ರಿಂಗನಹಳ್ಳಿಗೆ ಬೇರೆ ಹೋಗ್ತಾ ಇದ್ದೀವಿ. ಅದಕ್ಕಿಂತ ಟೈಮ್ ಇದೆ. ಸೊ ಅಷ್ಟರಲ್ಲಿ ಇನ್ನೂ ಏನೇನೋ ಶೆಡ್ಯೂಲ್ಸ್ಗಳಾಯಿತು. ನಾವು ಬರೋತ್ತಿಗೆ ನಿಜ ಎಂಥದ್ದು ಪ್ಲ್ಯಾನ್ ಇರಲಿಲ್ಲ. ಬರೀ 3-4 days ಇಲ್ಲೇ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಬೇಕನ್ನೋದಿತ್ತು ಅಷ್ಟೇ. ಬಟ್ ಇವಾಗ ಹೊಸ್ತಾಗಿ ಏನೇನೋ ಎಲ್ಲ ಪ್ಲ್ಯಾನ್ಸ್ ಶೆಡ್ಯೂಲ್ ಆಗ್ತಾ ಇದೆ. ಸೊ ಎಲ್ಲೆಲ್ಲಿಗೆ ಹೋಗೋದು ಏನೇನಂತ ಗೊತ್ತಿಲ್ಲ, ಏನೇನಾಗುತ್ತೆ ಕಂಪ್ಲೀಟ್ ವ್ಲಾಗ್ಸ್ಗಳು ಮಾಡ್ತೀನಿ, ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ. ಅದೇ ಹೇಳ್ದಂಗೆ ತುಂಬ ಪ್ಲ್ಯಾನ್ಸ್ಗಳಾಗಿದೆ ಅಲ್ಲಿ ಇಲ್ಲಿ ಹೋಗಬೇಕು ಅನ್ನೋದು. ಆ್ಯಂಡ್ ಜರ್ನಿನೂ ಈ ಟೈಮಲ್ಲಿ ತುಂಬ ಜರ್ನಿ ಮಾಡಬಾರ್ದು. ಬಟ್ ಇವಾಗ ಹೋಗಿ ಬಂದರೆ ಅಷ್ಟೇ, ಇನ್ನು ಮತ್ತೆ ಬೇಬಿ ದೊಡ್ಡ ಆಗೋ ತನಕ ಇನ್ನು ಹೋಗೋಕ್ಕಾಗಲ್ಲ. ಅದಕ್ಕೆ ಎಲ್ಲರೂ ಕರೀತಾ ಇದ್ದಾರೆ. ಸೊ ಹೋಗಿ ಎಲ್ಲ ವಿಸಿಟ್ ಮಾಡಿ ಎಲ್ಲ ಕಡೆ ಬರಬೇಕು. ಇದು ಗುಡ್ ನ್ಯೂಸ್ ಇದೆ, ಅದನ್ನು ನೋಡೋಣ. ಆದರೆ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ ಅದು ಏನು ಗುಡ್ ನ್ಯೂಸ್ ಅಂತ ಅಂದ್ಬಿಟ್ಟು. ಸೊ ಇಷ್ಟೇ ಸದ್ಯಕ್ಕೆ. ಇನ್ನು ಇಲ್ಲಿಂದ ಈಗ ಮೊನ್ನೆ ತಾನೇ ವ್ಲಾಗ್ ಊರಿಂದ ಕೊನೆ ವ್ಲಾಗ್ ಅಂತ ನಾನು ಊರಿಂದ ಹಾಕಿದ್ದೆ. ಈಗಾಗಲೇ ಮತ್ತೆ ಊರಿಗೆ ಬಂದಿದ್ದೀನಿ. ಇನ್ನು ಮಿಡಲಲ್ಲಿ 1 week ಇದ್ದೆ ಬೆಂಗಳೂರಲ್ಲಿ. ಅವಾಗ ಏನೂ ವ್ಲಾಗ್ಸೇ ಮಾಡೋಕ್ಕೆ ಹೋಗಲಿಲ್ಲ. ಅಂದರೆ ಅದೇ 2 ಪುಟಾಣಿದು ಅಕ್ಕ ಮನೆಗೆ ಹೋಗಿದ್ದು, ಆಮೇಲೆ ಇನ್ನೊಂದು ಕಡೆ ಹೋಗಿದೆ. ಬಟ್ ಅಲ್ಲೂ 1 weekಲ್ಲಿ 3-4 days ಬ್ಯುಸಿಯಾಗಿದ್ದೆ ನಾನು ಆ ವೀಕು. ಬಟ್ ವ್ಲಾಗ್ ಮಾಡಲಿಲ್ಲ. ಇನ್ನೊಬ್ಬರು ರುಕ್ಕು ಅಕ್ಕ ಅಂತ ಇದ್ದಾರೆ, ಅವ್ರ ಮನೆಗೆ ಹೋಗಿದ್ವಿ. ರುಕ್ಕು ಅಕ್ಕ ಶರತಣ್ಣ ಅಂತ, ಅಲ್ಲಿ ಊಟಕ್ಕೆ ಕರೆದಿದ್ರು, ಅಲ್ಲೂ ಹೋಗಿದ್ವಿ. ಆಮೇಲೆ ನಮ್ಮ ಅವರ ದೊಡ್ಡಪ್ಪನ ಮಗ ರವಿ ಅಂಕಲು ಮತ್ತು ಮೀನಾ ಆಂಟಿ ಅಂತ, ಸೊ ಅವರು ನಮಗೆ ಡಿನ್ನರಿಗೆ ಇನ್ವೈಟ್ ಮಾಡಿದರು. ಅಲ್ಲೂ ಹೋಗಿ ಬಂದ್ವಿ. ಸಖತ್ ಹೇಳಿಲ್ವಾ, 1 weekಲ್ಲಿ ಸಖತ್ತು ಬೆಂಗಳೂರಲ್ಲೇ ತಿರುಗಾಡಿ
ತುಂಬ ಓಡಾಡಿದ್ದಾಯಿತು. ಆ್ಯಂಡ್ ವ್ಲಾಗ್ಸ್ ಮಾತ್ರ ನನಗೆ ಯಾವುದು ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಬರೀ ಹೋಗೋದು ಬರೋದು ಊಟ ಅದು ಇದನ್ನು ಅದರಲ್ಲೇ ನಾನು ಸುಸ್ತಾಗ್ಬಿಟ್ಟಿದ್ದೆ. ಹಾಗಾಗಿ ನನಗೆ ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಇವಾಗ ಮನೆ ಅಲ್ವಾ, ಸೊ ಆರಾಮಾಗಿ ರೆಸ್ಟ್ ಮಾಡಿಕೊಂಡು ಎಲ್ಲರೂ ಹೋಗಿ ಬರೋದು, ತಿನ್ನೋದು, ರೆಸ್ಟ್ ಮಾಡೋದು, ವ್ಲಾಗ್ ಮಾಡೋದು. ಸೊ ಅದಕ್ಕೆ ಇಷ್ಟು ಮಾಡ್ತೀನಿ. ಓಕೆ. ಸೊ ಫ್ರೆಂಡ್ಸ್, ಬಂದಿದ್ದೇನೆ ಏನು ವ್ಲಾಗ್ ಮಾಡಲಿಲ್ಲ. ಆ್ಯಕ್ಚುಲಿ ಮಾಮೂಲಿ ರೆಸ್ಟ್ ಮಾಡಿದ್ದೆ ಆಯಿತು. ನೆಕ್ಸ್ಟ್ ಡೇ ಒಂದು ನಮ್ಮ ಮನೆ ಮಿನಿ ಗಾರ್ಡನ್ದು ಒಂದು ಕ್ಲಿಪ್ಪಿಂಗ್ ತೊಗೊಂಡೆ. ನಿಮಗೆಲ್ಲರಿಗೂ ಗೊತ್ತು, ನಮ್ಮ ಅತ್ತೆಗೆ ಸಖತ್ತು ಕ್ರೇಜು ಈ ಪ್ಲ್ಯಾಂಟ್ಸ್ ಇದೆಲ್ಲ ಅಂತ ಅಂದ್ಬಿಟ್ಟು. ಹಾಗಾಗಿ ಈ ಸರಿ ಇನ್ನೂ ಸ್ವಲ್ಪ ವೆರೈಟಿಯಾಗಿ ಅದನ್ನು ಆರ್ಗನೈಸ್ ಮಾಡಿದರು. ಆ್ಯಂಡ್ ಹೊಸ ಹೊಸ ಪ್ಲ್ಯಾಂಟ್ಸ್ಗಳು ಇದ್ವು. ಹಾಗಾಗಿ ಎಲ್ಲ ಒಂದು ಕ್ಲಿಪ್ಪಿಂಗ್ನ ನಾನು ತೊಗೊಂಡಿದ್ದೀನಿ. ಸೊ ಅಷ್ಟು ಬ್ಯುಸಿ ಶೆಡ್ಯೂಲ್ಸಲ್ಲೂ ಇವರು ಇಷ್ಟೊಂದು ಮೇಂಟೈನ್ ಮಾಡಿದಾರಲ್ಲ ಅಂತ ಖುಷಿ ಆಯಿತು. ಆ್ಯಂಡ್ ಎಲ್ಲ ಕೆಲವೊಂದು ಫ್ಲವರ್ಸ್ ಎಲ್ಲ ನೋಡಿ ಇನ್ನೂ ಖುಷಿ ಆಯಿತು. ತುಂಬ ಚೆನ್ನಾಗಿತ್ತು ಎಲ್ಲ ಪ್ಲ್ಯಾಂಟ್ಸ್ಗಳು. ಆ್ಯಂಡ್ ಇದು ಹೊಸ್ದಾಗಿ ಯಾರು ನೋಡ್ತಾ ಇದ್ದರೆ ಇದ್ರದ್ದೇ ನಾನು ಒಂದು ವ್ಲಾಗ್ ಹಾಕಿದ್ದೀನಿ. ನಮ್ಮ ಅತ್ತೆನೇ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಯಾವ್ಯಾವ ಪ್ಲ್ಯಾಂಟ್ಸು ಅಂತ ನೇಮ್ ಸಮೇತ. ಸೊ ನಿಮಗೇನಾದ್ರು ತೊಗೋಬೇಕು, ಗಾರ್ಡನಿಂಗ್ ಮಾಡಬೇಕಂದ್ರೆ ಹೆಲ್ಪ್ ಆಗ್ಬೋದು. ಸೊ ನೀವು ಆ ವ್ಲಾಗ್ನ ನೋಡಿಕೊಂಡು ಬೇಕಿದ್ದರೆ ನೀವು ಪ್ಲ್ಯಾಂಟ್ಸ್ಗಳು ಐಡೆಂಟಿಫೈ ಮಾಡಿಕೊಂಡು ಪರ್ಚೇಸ್ ಮಾಡಿ. ಆ ವ್ಲಾಗ್ ನನ್ನದಲ್ಲಿದೆ. ಸೊ ಅಷ್ಟು ಫಸ್ಟ್ ಫ್ಲೋರಲ್ಲಾದರೆ, ಇದು ಗ್ರೌಂಡ್ ಫ್ಲೋರಲ್ಲಿ ಹೊಸದಾಗಿ ಇದು ಸ್ಟೆಪ್ಸ್ ಎಲ್ಲ ಮಾಡಿಸಿದ್ದಾರೆ. ಅಂದರೆ ಪಾಟ್ಗಳು ಇಡೋಕ್ಕೆ ಅಂತಲೇ ಇದೆಲ್ಲ ಮಾಡಿಸಿದ್ದಾರೆ. ಇವಾಗ ಒಂಥರ ಆರ್ಗನೈಸ್ಡ್ ಆಗಿ ಚೆನ್ನಾಗಿ ಕಾಣಿಸ್ತಾ ಇದೆ. ಆ್ಯಕ್ಚುಲಿ ಇದು ತುಂಬ ದೊಡ್ಡ ಪಾಟ್ ಸ್ಟ್ಯಾಂಡು, ಸ್ಟೆಪ್ ಇದೆ. ಆ್ಯಂಡ್ ಇದೇ ಥರ ಮೇಲ್ಗಡೆಗೂ ಅಂತ ಮಾಡಿಸಿದ್ದಾರೆ. ಬಟ್ ಅದನ್ನು ಇವಾಗ ಶಿಫ್ಟ್ ಮಾಡೋಕ್ಕೆ ಆಗಲ್ಲ ಅಂದ್ಬಿಟ್ಟು ಸ್ವಲ್ಪ ಅದನ್ನು ಇನ್ನೂ ಕಟ್ ಮಾಡಿಸ್ಬೇಕು ಅಂತ ಎತ್ತಿಟ್ಟಿದ್ದಾರೆ. ಆ್ಯಕ್ಚುಲಿ 2 ಮಾಡಿಸಿದ್ದಾರೆ ಪಾಟಿಂಗ್ ಸ್ಟ್ಯಾಂಡು. ನೆಕ್ಸ್ಟು ಅದನ್ನು ಫಿಕ್ಸ್ ಮಾಡಿ ಆರ್ಗನೈಸ್ ಮಾಡಿದ್ಮೇಲೆ ನಿಮಗೆ ಕ್ಲಿಪ್ಪಿಂಗ್ ತಗೊಳ್ತೀನಿ, ನಿಮಗೆ ಶೇರ್ ಮಾಡ್ತೀನಿ ಇವಾಗ ಹೇಗೆ ಕಾಣ್ತಿದೆ ಅಂತ. ಸದ್ಯಕ್ಕೆ ಇದು ಒಂದು ನಮ್ಮ ಮನೆಯ ಒಂದು ಪಾಟಿಂಗ್ ಮಿನಿ ಗಾರ್ಡನ್ ಲುಕ್. ಆ್ಯಂಡ್ ಅತ್ತೆಗೆ ಸ್ಯಾಟರ್ಡೆ ಅವ್ರಿಗೆ ರಜೆ ಇರಲ್ಲ. ಅವ್ರಿಗೆ ಆ್ಯಕ್ಚುಲಿ 2nd 4th ಸ್ಯಾಟರ್ಡೆ ರಜಾ. ನಮ್ಮ ನಿವಿಗೆ 1st 3rd ಸ್ಯಾಟರ್ಡೆ ರಜಾ. ಹಾಗಾಗಿ ನಾವು ಮಾಮೂಲಿ ಲೇಟಾಗಿ ಎದ್ದು ರೆಸ್ಟ್ ಮಾಡ್ತಾಯಿದ್ವಿ. ಅಷ್ಟರಲ್ಲಿ ಅತ್ತೆ ಡ್ಯೂಟಿಗೆ ಹೊರಟರು. ಸೊ ನಮ್ಮ ಅತ್ತೆನ ನೋಡಿ ಒಂದು ಕಮೆಂಟ್ ಬಂದೇ ಬರುತ್ತೆ, ಸಂತೂರ್ ಮಾಮ್ ಅಂತ. ಎಸ್, ಇವರು ಒಂಥರ ಸಂತೂರ್ ಮಾಮೆ. ನಾನು ನಮ್ಮ ಅತ್ತೆ ಹೋದರೆ ಇವಾಗಂತೂ ಪಕ್ಕಾ ಅಕ್ಕ ತಂಗಿ ಅಂತಲೇ ಅಂತಾರೆ. ಯಾಕಂದರೆ ಇವಾಗ ನಾನು ಬೇರೆ ಇನ್ನೂ ದಪ್ಪ ಆಗಿಬಿಟ್ಟಿದ್ದೀನಿ. ಸೊ ನನಗಿಂತ ನಮ್ಮ ಅತ್ತಮ್ಮನೇ ತುಂಬ ಫಿಟ್ ಆಗಿದ್ದಾರೆ ಅಂತ ನನಗೆ ಅನಿಸುತ್ತೆ. ಆ್ಯಂಡ್ ಇನ್ನೊಂದು ಹೇಳಲೇಬೇಕು, ಅಂದರೆ ಇವರು ಡ್ಯೂಟಿಗೆ ಹೋಗ್ತಿದ್ರು ನನಗೆ ಸ್ವಲ್ಪ ಸ್ಟ್ರೈನ್ ಆಗೋದು ಬೇಡ, ಆರಾಮಾಗಿರಲಿ ಅಂತ ಅಂದ್ಬಿಟ್ಟು ಬ್ರೇಕ್ಫಾಸ್ಟ್ ಇವರೇ ಮಾಡಿ, ಮಧ್ಯಾಹ್ನಕ್ಕೆ ಸಾಂಬಾರು ಎಲ್ಲ ಇವರೇ ರೆಡಿ ಮಾಡಿ, ಅನ್ನನೂ ಎಲ್ಲ ರೆಡಿ ಮಾಡಿ ಹೋಗಿದ್ರು. ನಾನು ಜಸ್ಟ್ ಅದನ್ನು ಬಿಸಿ ಮಾಡ್ಕೊಂಡು ಮಧ್ಯಾಹ್ನ ತಿಂದಿದ್ದೆ ಅಷ್ಟೇ. ಸೊ ತುಂಬ ಕೇರ್ ಮಾಡಿದ್ರು. ನನಗೇ ಒಂಥರ ಆಗ್ತಿತ್ತು, ನಾನು ಸೋಂಬೇರಿ ಆಗ್ತಿದ್ದೀನಿ ಅಂತ ಅನ್ನಿಸ್ತಿದೆ. ನಾನು ಮಾಡ್ಕೊಂಡು ತಿನ್ಬಿಡಿ ಅಂತ ಹೇಳ್ತಿದ್ದೆ. ಆದ್ರೂ ಬೇಡ, ಅಪರೂಪಕ್ಕೆ ಬಂದಿದ್ಯಾ, ಅದು ತುಂಬ ತಿಂಗಳಾದ್ಮೇಲೆ ಬಂದಿದ್ಯಾ, ಆ್ಯಂಡ್ ಇವಾಗ ನೀನು ರೆಸ್ಟ್ ಮಾಡೋ ಟೈಮು, ಬೇಕಾದ್ರೆ ಎಕ್ಸಸೈಸು ವಾಕಿಂಗ್ ಎಲ್ಲ ಮಾಡು, ಈ ಥರ ಎಲ್ಲ ನಾನು ಮಾಡ್ತೀನಿ ಅಂತ ಹೇಳಿಬಿಟ್ಟು ಅವರೇ ಎಲ್ಲದನ್ನು ಆ್ಯಕ್ಚುಲಿ ಕೆಲಸ ಮಾಡಿಟ್ಟು ಸಮೇತ ಹೋಗಿದ್ರು. ನಾವು ಜಸ್ಟ್ ಬರೀ ತಿಂದಿದ್ದು, ರೆಸ್ಟ್ ಮಾಡಿದ್ದು ಇಷ್ಟೇ ಆಯಿತು. ಆ್ಯಂಡ್ ನೈಟು ನಾವು ಬಂದಿದ್ದು ಲೇಟ್ ಆಯಿತು ಅಂತ ಹೇಳಿದೆ. ಆ್ಯಕ್ಚುಲಿ ಅತ್ತೆ ಮಾವ ಇಬ್ಬರು ನಮ್ಮನ್ನು ಪಿಕ್ ಮಾಡೋಕ್ಕೆ ಕಡೂರಿಗೆ ಬಂದಿದ್ದರು. ಸೊ ಹಾಗಾಗಿ ನೈಟು ಅಡುಗೆ ಅಷ್ಟೊಂದು ನಮ್ಮ ನಿವಿಗೆ ಮಟನ್ ಚಾಪ್ಸು ರೊಟ್ಟಿ ತುಂಬ ಇಷ್ಟ. ಬಟ್ ಅವರು ಬಂದಿರೋದ್ರಿಂದ, ಆಮೇಲೆ ನಾವು ಲೇಟಾಗಿ ರೀಚ್ ಆಗಿರೋದ್ರಿಂದ ಅವತ್ತು ಮಾಡೋಕ್ಕಾಗಲಿಲ್ಲ. ಹಾಗಾಗಿ ನೆಕ್ಸ್ಟ್ ಡೇ ನಮ್ಮ ನಿವಿ ಫೇವ್ರೆಟ್ ಇದು ಮಟನ್ ಚಾಪ್ಸು ಮತ್ತು ರೊಟ್ಟಿ. ಯೂಶ್ವಲಿ ನಮ್ಮ ಅತ್ತೆ ಗ್ರೀನ್ ಕಲರ್ ತುಂಬ ಚೆನ್ನಾಗಿ ಮಾಡ್ತಾರೆ, ಬಟ್ ಈ ಸರಿ ರೆಡ್ ಕಲರ್ ಮಾಡಿದ್ರು. ಆ್ಯಂಡ್ ಇನ್ನೊಬ್ಬರು ಅತ್ತೆ ಇದ್ದಾರೆ, ಅವ್ರ ಹೆಸರು ವಿಜಯಕಲಾ ಅಂತ. ನನಗೆ 4ನೇ ಅತ್ತೆ ಅವರು. ಆ್ಯಕ್ಚುಲಿ ನಮ್ಮ ಮಾವ ಅಂದರೆ ಅಪ್ಪ ಇದ್ದಾರಲ್ಲ, ಅವರ ಸ್ವಂತ ತಂಗಿ. ಸೊ ಅವ್ರ ಮನೆಯಲ್ಲಿ ಅದೇ ಕರು ಹಾಕಿತ್ತು ಅಂತ ಗಿಣ್ಣು ಹಾಲು ಕೊಟ್ಟಿದ್ರು, ಅದನ್ನು ಮಾಡಿದರು. ಬಟ್ ನಾನು ತಿನ್ನಲಿಲ್ಲ, ಇವಾಗೆಲ್ಲ ತಿನ್ನಬಾರ್ದು ಅಂತ ಎಲ್ಲ ಹೇಳಿದರು. ಹಾಗಾಗಿ ನಾನೇನು ಟೇಸ್ಟ್ ಮಾಡಲಿಲ್ಲ. ಇನ್ನು ಮಟನ್ ಚಾಪ್ಸು ರೊಟ್ಟಿ ಮಾತ್ರ ಚೆನ್ನಾಗಿ ತಿಂದೆ. ಪುಣ್ಯ ಮಾಡಿದ್ರಿ ನೀವು, ಇವ್ರು ಅಡುಗೆ ಮಾಡೋ ಗಂಡ ಸಿಕ್ಕಿದ್ದಾನೆ ಅಂತ ಕಮೆಂಟ್. ಫ್ರೆಂಡ್ಸ್, ಇದು ಇವನು ಮಾಡಿರೋದಲ್ಲ, ಇವರು ನಮ್ಮ ಅತ್ತೆ ಮಾಡಿರೋದನ್ನ ತಿರುಗಿಸ್ತಾ ಇರೋದಷ್ಟೇ. ಸ್ಕೋಪ್ ಅಂತಾರಲ್ಲ, ಮನೆಗೆ ಹೋದಾಗೆಲ್ಲ ನಾನೇ ಅಡುಗೆ ಮಾಡ್ತಾ ಸ್ಕೋಪ್. ಸೊ ಮಲ್ನಾಡ್ ಸ್ಪೆಷಲ್ ಬಿಸಿ ಬಿಸಿ ರೊಟ್ಟಿ ಆ್ಯಂಡ್ ಮಟನ್ ಚಾಪ್ಸ್ ರೆಡಿ.
ತುಂಬ ಚೆನ್ನಾಗಿತ್ತು. ನಮ್ಮ ಅತ್ತೆ ಮಟನ್ ಅಂದರೆ ನಾನ್ ವೆಜ್ ತುಂಬ ಚೆನ್ನಾಗಿ ಮಾಡ್ತಾರೆ ಆ್ಯಕ್ಚುಲಿ. ಸೊ ಇಷ್ಟು ಸದ್ಯದ ಅಪ್ಡೇಟ್ ಫ್ರೆಂಡ್ಸ್. ಒಂದು ಅಪ್ಡೇಟ್ ಮಾಡೋಣ ಅಂತ ನಾನು ವ್ಲಾಗ್ ಮಾಡಿದೆ, ಪುಟ್ಟ ವ್ಲಾಗ್ ಆ್ಯಕ್ಚುಲಿ. ಸೊ ಎಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಗೊತ್ತಲ್ಲ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಮತ್ತೆ ನಾನು ನಿಮಗೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಇವಾಗ ಹೇಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಒಂದು ಪುಟ್ಟ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಲವ್ ಯು ಆಲ್.